ವಿದ್ಯಾರ್ಥಿಗಳ 7ನೇ ತರಗತಿ ಗಣಿತ, ಅದರಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ನೋ ಪಾಠದ ಅಭ್ಯಾಸ 9.1ರ 6, 7 ಮತ್ತು 8ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 6ನೇ ಲೆಕ್ಕ, ಕೊಟ್ಟಿರುವ ಯಾವ ಜೋಡಿಗಳು ಒಂದೇ ಭಾಗಲಬ್ಧ ಸಂಖ್ಯೆಯನ್ನು ಸೂಚಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಮೊದಲನೇದು -7/21 ಮತ್ತು 3/9 ಅಂತ ಇದೆ. ನೋಡಿ, ಯಾವಾಗಲೂ ಋಣ ಸಂಖ್ಯೆ ಏನಿದೆ ಅದು ಧನ ಸಂಖ್ಯೆಗಿಂತ ಚಿಕ್ಕದಾಗಿರುತ್ತೆ. ಹಾಗಾಗಿ -7/21 ಇದು ಸಮ ಅಲ್ಲ, ಅದಕ್ಕೆ 3/9 ಅಂತ ಹೇಳ್ಬೋದು ನಾವು. ಅದೇ ರೀತಿ ಎರಡನೇದು -16/20 ಮತ್ತು -20/25 ಅಂತ, ಇದು ಸಮ ಹೌದೋ ಅಲ್ಲೋ ಅಂತ ನಾವು ಕಂಡುಹಿಡಿಬೇಕು. ಇದನ್ನು ಮಾಡಲಿಕ್ಕೆ ನಾವೇನು ಮಾಡಬೇಕು, ಇದರ ಸುಲಭ ರೂಪಕ್ಕೆ ತಂದ್ಕೋಬೇಕು. ಮೊದಲನೇದು ಏನು ಮಾಡೋಣ, -16/20 ಇದರ ಸುಲಭ ರೂಪ ಮಾಡ್ಕೊಳ್ಳೋಣ ನಾವು. ಯಾವುದರಿಂದ ಹೋಗುತ್ತೆ, ಇದು 4ರಿಂದ ಹೋಗುತ್ತೆ ನೋಡಿ. ಸೊ 4 16 -4 ಇದು 4 5 ಕರೆಕ್ಟಾ. ನೆಕ್ಸ್ಟ್ ಅದೇ ರೀತಿ 20/25 ಇದು ನೋಡೋಣ, ಇದು ಯಾವುದರಿಂದ ಹೋಗುತ್ತೆ, ಇದು 5ರಿಂದ ಹೋಗುತ್ತೆ. 5 5 25 ಮೈನಸ್ ಇದೆ, 5 4 ಅಲ್ಲಿಗೆ 4/-5 ಬಂತು. ಸೊ ಹಾಗಾಗಿ ದೇರ್ ಫಾರ್ ನೋಡಿ, -16/20 ಇದೇನಿದೆ 20/25ಕ್ಕೆ ಸಮನಾಗುತ್ತೆ. -25/25 ಕಾರಣ ನೋಡಿ, ಇವೆರಡರ ಕನಿಷ್ಠ ರೂಪ ಸೇಮ್ ಇದೆ. ಹಾಗಾಗಿ -16/20 = 20/-25 ಇದಕ್ಕೆ ಸಮ ಆಗುತ್ತೆ ಅಂತ ನಾವು ಬರಿಬೋದು. ನೆಕ್ಸ್ಟ್ 4ನೇ ಲೆಕ್ಕ, -3/5 ಇದನ್ನು ಕನಿಷ್ಠ ರೂಪಕ್ಕೆ ಆಲ್ರೆಡಿ ಇದೆ ಇದು, ಹೌದಾ. ಹಾಗಾಗಿ ಇದನ್ನು ನಾವು ಮಾಡೋದು ಬೇಕಾಗಲ್ಲ. ಈಗ ನೋಡೋಣ, -20/12 ಇದನ್ನೇ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತಂದರೆ, ಯಾವ್ದಾದ್ರು ಒಂದು ಸಂಖ್ಯೆಯಿಂದ ಭಾಗ ಆಗುತ್ತಾ, 4ರಿಂದ ಭಾಗ ಆಗುತ್ತೆ ನೋಡಿ. 4 3 12 4 5 ಅಲ್ಲಿಗೆ ಏನು ಬರುತ್ತೆ, -3/5 ಬರುತ್ತೆ. ಸೊ ದೇರ್ ಫಾರ್ -3/5 ಸಮ -12/20 ಅಂತ ನಾವು ಬರಿಬೋದು. ನೆಕ್ಸ್ಟ್ 4ನೇ ಲೆಕ್ಕ ನೋಡಿ, 8/-5 ಇದು ಆಲ್ರೆಡಿ ಏನು ಸುಲಭ ರೂಪದಲ್ಲಿದೆ. ಹಾಗಾಗಿ ಈಗ -24/15 ನೋಡಿ, ಇದನ್ನು ತಗೊಳ್ಳೋಣ. ಇದು ಯಾವುದರಿಂದ ಹೋಗುತ್ತೆ, 3ರಿಂದ ಹೋಗುತ್ತೆ ನೋಡಿ. 3 5 15 3 8 ಅಲ್ಲಿಗೆ 8/5 ಎಂಥದ್ದು, -8/5. ಸೊ ಹಾಗಾಗಿ ದೇರ್ ಫಾರ್ 8/-5 = -8/5 ಇದು ಸಮ ಆಗುತ್ತೆ. ಅಂದರೆ ನಾವೇನು ಮಾಡ್ಬೋದು, -8/5 ಸಮ -24/5 ಅಂತ ಬರಿಬೋದು ಇದನ್ನು. ನೆಕ್ಸ್ಟ್ 6ನೇ ಲೆಕ್ಕ, 1/3 1/3 ಇದು ಅದಕ್ಕೆ 1/-9ಕ್ಕೆ ಸಮಾನ ಅಂತ ಕೇಳಿದ್ದಾರೆ. ಸಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳ್ರಿ, ಋಣ ಭಾಗಲಬ್ಧ ಸಂಖ್ಯೆ ಅದು ಯಾವಾಗಲೂ ಧನ ಭಾಗಲಬ್ಧ ಸಂಖ್ಯೆಗಿಂತ ಚಿಕ್ಕದಿರುತ್ತೆ. ಹಾಗಾಗಿ ಇದು ಸಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇದು -5/-9 ಎರಡೂ ಕಡೆ ಮೈನಸ್ ಇರೋದ್ರಿಂದ ಏನಾಗುತ್ತೆ, ಮೈನಸ್ ಕ್ಯಾನ್ಸಲ್ ಆಗಿ ಅದು ಪ್ಲಸ್ ಆಗುತ್ತೆ, ಹೌದಾ. 5/9 ಆಗುತ್ತೆ ಇದು. ಇನ್ನು ಇದು ಈ 5/-9 ಅದು ಒಂದೇ ಇರೋದ್ರಿಂದ ಅದೇನಾಗುತ್ತೆ, 5/-9 ಆಗುತ್ತೆ. ಮತ್ತು ಇಲ್ಲಿ ಯೂಶಲಿ ಯಾವುದು ಧನ ಸಂಖ್ಯೆ ಏನಿದೆ, ಯಾವುದು 5/9 ಅದು ಈ ಒಂದು ಋಣ ಇರ್ತಕ್ಕಂಥ 5/9ಕ್ಕೆ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇರ್ ಫಾರ್ ಈ 5/9 ಅಂದ್ರೇನು, -5/-9 ಈಸ್ ನಾಟ್ ಈಕ್ವಲ್ ಟು 5/-9 ಅಂತ ನಾವು ಬರಿಬೋದು. 7ನೇ ಲೆಕ್ಕ, ಮುಂದೆ ನೀಡಿರುವ ಭಾಗಲಬ್ಧ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಆದರ್ಶ ರೂಪ ಅಂತಂದರೆ ಕನಿಷ್ಠ ರೂಪ ಅಂತ. ಹಾಗಾಗಿ ನಾವು ಇನ್ನು ಏನು ಮಾಡೋಣ, 2ರಿಂದ ಭಾಗಿಸ್ಬಿಡೋಣ, ಹೌದಾ. 2ರಿಂದ ಅಥವಾ ಮಾಸಾಹ ಅಂತ ತೊಗೋಬೋದು, ಮಾಸಾದಿಂದ ಭಾಗಿಸ್ಬೋದು. ಅಥವಾ ನಮಗೆ ಈಸಿ ಗೊತ್ತಾಗಲ್ಲಪ್ಪ ಅಂದರೆ ಯಾವ ಸಂಖ್ಯೆ ಬರುತ್ತೋ ಆ ಸಂಖ್ಯೆಯಿಂದ ಭಾಗಿಸೋಣ. 2 3 2 4 ಅಲ್ಲಿಗೆ ಏನು ಬಂತು, -4/3 ಇದರ ಕನಿಷ್ಠ ರೂಪ ಅಥವಾ ಆದರ್ಶ ರೂಪ ಆಗುತ್ತೆ. ಅದೇ ರೀತಿ ಇದು ಅಷ್ಟೇ, 25/45 ಇದು 5ರಿಂದ ಭಾಗಿಸೋಣ ನೋಡಿ. 5 9 45 5 5 25 ಅಲ್ಲಿಗೆ 5/9 ಇದು ಬರುತ್ತೆ. ನೆಕ್ಸ್ಟು ನೋಡಿ, ಇದು -44/72 ಏನಿದೆ, ನಮಗೆ ಮಾಸ ಕಂಡಿಯಕ್ಕೆ ಬರಲ್ಲಪ್ಪ ಅಂದರೆ 2ರಿಂದ ಮಾಡ್ಕೊತ ಹೋಗೋಣ ನಾವು, ಹೌದಾ. ಅಲ್ಲಿಗೆ ಏನಾಗುತ್ತೆ, 2 2 2 ನೆಕ್ಸ್ಟು ಇದು 2 3 ಒಂದಲ್ಲಾಯಿತು, 2 6 ಮತ್ತು ಇದನ್ನು 2ರಿಂದ ಮಾಡೋಣ, ಹೌದಾ. 2 1 2 1 2 11 ನೆಕ್ಸ್ಟ್ 2 1 ಅಲ್ಲಾಯಿತು, 2 8 ಹೌದಾ. 11/18 ಇದರ ಉತ್ತರ ಬರುತ್ತೆ. ಎಷ್ಟು, 11/18. ಮೈನಸ್ ಇರೋದ್ರಿಂದ ನಾವು ಮೈನಸನ್ನು ಬಿಡಬಾರ್ದು, ಅಲ್ಲಿಗೆ -11/18 ಇದರ ಉತ್ತರ ಆಗತ್ತೆ. ಎಷ್ಟು, 3ನೇದು. ಅದೇ ರೀತಿ 4ನೇದು ನಾವು ಮಾಡ್ತಾ ಹೋಗೋಣ.
ಏನು -8/10 ಇದೆ. ಇದನ್ನು 2ರಿಂದ ಭಾಗಿಸೋಣ. 2 5 2 4 ಅಲ್ಲಿಗೆ -4/5 ಇದರ ಆದರ್ಶ ರೂಪ ಆಗತ್ತೆ ಅಂತ ನಾವು ಹೇಳ್ಬೋದು. ಎಂಟನೇ ಲೆಕ್ಕ, ಖಾಲಿ ಜಾಗವನ್ನು ಸೂಕ್ತ ಸಂಕೇತ ಯಾವುದು ದೊಡ್ಡದು ಅಥವಾ ಚಿಕ್ಕದನ್ನು ಅಥವಾ =ಅನ್ನು ಬಳಸಿ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ, -5/7 ಒಂದನೇ ಲೆಕ್ಕ, ಅದು ಖಾಲಿ ಬಾಕ್ಸ್ ಇದೆ. ಇಲ್ಲಿ ಚಿಕ್ಕದಾಗಬೇಕು, ದೊಡ್ಡದಾಗಬೇಕು ಅಥವಾ = ಹಾಕಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಗೊತ್ತಿದೆ ನೋಡಿ, ಏನು ಋಣ ಭಾಗಲಬ್ಧ ಸಂಖ್ಯೆ ಇದೆಯಲ್ಲ ಅದು ಯಾವತ್ತೂ ಧನ ಭಾಗಲಬ್ಧ ಸಂಖ್ಯೆಗಿಂತ ಚಿಕ್ಕದಿರುತ್ತೆ. ಹಾಗಾಗಿ ನಾವೇನಾಗ್ಬೋದು, ಇದು -5/7 ಲೆಸ್ ದ್ಯಾನ್ 2/3 ಅಂತ. ಅಂದರೆ -5/7 ಚಿಕ್ಕದು 2/3ಕ್ಕಿಂತ ಅಂತ ನಾವು ಹಾಕಬೇಕಾಗುತ್ತೆ. ಈ ಬಾಣದ ಗುರುತು ಯಾವ ಕಡೆ ಇರುತ್ತೋ ತುದಿ ಚೂಪು ಅದು ಚಿಕ್ಕದು ಅಂತ, ಇದು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇದು ಕೊಟ್ಟಿದ್ದಾರೆ -4/5. ಹೌದಾ, ಈ -4/5 ಮತ್ತು ಇಲ್ಲಿ -7/5 ಕೊಟ್ಟಿದ್ದಾರೆ. ಈಗ ನಾವೇನಾಗಬೇಕು, ಇಲ್ಲಿ ನಾವು ಈ ಛೇದ ಸಮ ಆಗಬೇಕು, ಅಥವಾ ಪ್ಲಸ್ಸು ಮೈನಸ್ ಇದ್ದರೆ ಒಂದು ಕಡೆ ಪ್ಲಸ್ ಇದ್ದು ಒಂದು ಕಡೆ ಮೈನಸ್ ಇದ್ದರೂ ನಾವು ಮಾಡ್ಬೋದಾಗಿತ್ತು, ಅಥವಾ ಛೇದ ಸೇಮ್ ಇರಬೇಕು. ಅದಕ್ಕೆ ನಾವೇನು ಮಾಡೋಣ, ಈ 5 ಮತ್ತು 7ರ ನಾವು ಲಾಸಹ ತೆಗೆದುಕೊಳ್ಳೋಣ. ಎಷ್ಟು? 5 ಮತ್ತು 7ರ ಲಾಸಹ 5 7 35 ಆಯಿತು. ಹಾಗಾಗಿ ಈಗ -4/5 ಏನಿದೆ, ಈ 5 35 ಆಗಬೇಕು ಅಂದರೆ ಅದರಿಂದ ಗುಣಿಸ್ಬೇಕು, 7ರಿಂದ ಗುಣಿಸ್ಬೇಕು. ನಾವು ಛೇದವನ್ನು 7ರಿಂದ ಗುಣಿಸಿದ್ರೆ ಅಂಶವನ್ನು ಸಹ ನಾವು 7ರಿಂದ ಗುಣಿಸ್ಬೇಕು. ಆಗ 4 7 28 ಅಂತ 28 -28 ಇಲ್ಲಿ 7 5 35 ಬಂತು. ಯಾವುದು ಮೊದಲನೇದು? ಯಾವುದಿದು? -4/5 ಅನ್ನೋದು. -4/5 ಅನ್ನೋದು. ಈಗ ನೆಕ್ಸ್ಟು -5/7 ಇದು ತೊಗೊಳೋಣ. ಈಗ ಇದೇನಾಗಬೇಕು, -5/7, ಈ 7 ಇರೋದು 35 ಆಗಬೇಕು ಅಂದರೆ 5ರಿಂದ ಗುಣಿಸ್ಬೇಕು. ಮೇಲೂ ಸಹ ನಾವು 5ರಿಂದ ಗುಣಿಸೋಣ. ಆಗ -5 5 25, ಕೆಳಗೆ 7 5 35. ಸೊ ಈಗ ನೋಡಿ, -28/35 ಮತ್ತು -25/35 ಬಂತು. ಹೌದಾ? ಈಗ ಇದ್ರಾಗೆ ಯಾವುದು ದೊಡ್ಡದು ಹೇಳಿ? ಯಾವುದು ದೊಡ್ಡದು ಅಂತಂದರೆ ಮೈನಸ್ ಇರೋದ್ರಿಂದ ಯಾವುದು ಚಿಕ್ಕದಿದೆಯೋ ಅದೇ ದೊಡ್ಡದಾಗುತ್ತೆ. ಸೊ ಹಾಗಾಗಿ ಇದು, ಹೌದಾ, ಇದು ದೊಡ್ಡದು. ಸೊ ಹಾಗಾಗಿ -28/35 ಅಂತಂದರೆ ಅದು -4/5, ಇದು ಚಿಕ್ಕದು. ಅದಕ್ಕಿಂತ -25 ಅಂತಂದರೆ -5/7 ಅಂತ ನಾವು ಬರಿಬೋದು. ಇದನ್ನು ಕರೆಕ್ಟಾ? ಅಂದರೆ ಇಲ್ಲಿ ಯಾವ ಸಂಖ್ಯೆ ಹಾಕ್ಬೋದು? ಈ ಸಂಕೇತನ ಹಾಕಬೇಕು ಅಂತ ನೋಡಿ. ಈಗ ಮೂರನೇ ಲೆಕ್ಕ -7/8 ಇದೇನಿದೆ, ಒಂದೇ ನಾವು ಛೇದ ಮಾಡ್ಕೋಬೇಕು ಅಂತಂದರೆ ಇದು 16 ಇದೆ, ಇಲ್ಲಿ 8 ಇದೆ, ಇದು 16 ಆಗಬೇಕು ಅಂದರೆ 2ರಿಂದ ಗುಣಿಸ್ಬಿಟ್ರೆ ಸಾಕು. ನಾವು 2ರಿಂದ ಗುಣಿಸ್ಬಿಡೋಣ. ಅಲ್ಲಿ 7 2 14 -14 8 2 16 ಅಂದರೆ 2 ಸೇಮ್ ಬಂತು ನೋಡಿ. -14/16 ಬಂತು. ಇಲ್ಲಿ ಖಾಲಿ ಬಾಕ್ಸ್ ಇದೆ, ಇದು 14/-16 ಅಂದರೆ 2 ಸಮ ಆಗುತ್ತೆ. ಹೌದಾ? ಹಾಗಾಗಿ 14/16 ಅಂದರೆ ಅದು 7/8 -7/8. ಹಾಗಾಗಿ ಇದು ಸಮ ಅಂತ ನಾವು ಬರ್ಕೋಬೋದು, ಸಮ ಚಿಹ್ನೆ ಅಂತ ನಾವು ಬರ್ಕೋಬೇಕಾಗತ್ತೆ. ಇದು ಮೂರನೇದು. ಈಗ ನಾಲ್ಕನೇ ಲೆಕ್ಕ ಮಾಡೋಣ. -8/5 ಮತ್ತು -7/4 ಅಂತ. ಇಲ್ಲೂ ಅಷ್ಟೇ ಛೇದವನ್ನು ಸಮ ಮಾಡ್ಕೋಬೇಕೇನು? ಛೇದ ಏನಿದೆ, ಛೇದ 5 ಮತ್ತು 4 ಲಾಸಹ ತೆಗೆದುಕೊಳ್ಳೋಣ. ಲಾಸಹ ಏನು? 20. ಹಾಗಾಗಿ -8/5, ಇದು ಛೇದ ಏನಾಗಬೇಕು? 20 ಆಗಬೇಕು ಅಂತಂದರೆ 5ಅನ್ನು 4ರಿಂದ ಗುಣಿಸ್ಬೇಕು, ಅಂಶವನ್ನು 4ರಿಂದ ಗುಣಿಸ್ಕೋಬೇಕು. ಅಲ್ಲಿ 8 4 32, ಎಂಥ 32? -32. ಇಲ್ಲಿ 4 5 20 ಆಯಿತು. ನೆಕ್ಸ್ಟು ಇದು -7/4. ಈಗ -7/4, 4 20 ಆಗಬೇಕು ಅಂದರೆ 5ರಿಂದ ಗುಣಿಸ್ತೀನಿ. ಮೇಲೂ ಸಹ ನಾವು 5ರಿಂದ ಗುಣಿಸೋಣ. 7 5 35, ಇಂಥ 35 -35/20. ಈಗ ನೋಡಿ ಏನು ಬಂತು? -32/20, ಇಲ್ಲಿ -35/20. ಈಗ ಮೈನಸ್ ಇರೋದ್ರಿಂದ ಚಿಕ್ಕದು ಯಾವುದಿದೆಯೋ ಅದೇ ದೊಡ್ಡದು, ಚಿಕ್ಕದು ಯಾವುದಿದೆಯೋ ಅದೇ ದೊಡ್ಡದು. ಸೊ ಹಾಗಾಗಿ ನಾವು ಹೀಗೆ ಹಾಕಬೇಕು. ಅಂದರೆ -32/20 ಅಂತಂದರೆ ಯಾವ್ದು ಬಂತು? -8/5 ಇದು ದೊಡ್ಡದು. ಅದಕ್ಕಿಂತ -35/20 ಅಂತಂದರೆ ಅದು -7/4. ಸೊ ಹಾಗಾಗಿ ಇದನ್ನು ಮತ್ತಿಲ್ಲ ಇನ್ನೊಂದು ಸರಿ ನಾವು ಹೀಗೆ ಹಾಕೋಣ. -8/5 ಗ್ರೇಟರ್ ದ್ಯಾನ್ -7/4 ಅಂತ ಬರೆದ್ಬಿಟ್ರೆ ಮುಗಿಯುತ್ತೆ ಲೆಕ್ಕ. ಈಗ ಅದೇ ರೀತಿ ಐದನೇ ಲೆಕ್ಕ 1/-3 ಮತ್ತು -1/4 ಅಂದರೆ 1ಅನ್ನು 4 ಭಾಗ ಮಾಡಿದಾಗ ಎಷ್ಟು ಬರುತ್ತೆ? 0.25 ಬರುತ್ತೆ. ಹೌದಾ? 1ಅನ್ನು 3 ಭಾಗ ಮಾಡಿದಾಗ 0.33 ಬರುತ್ತೆ. ಆದರೆ ಮೈನಸ್ ಇರೋದ್ರಿಂದ ನೋಡಿ, ಮೈನಸ್ ಇರೋದ್ರಿಂದ ಈಗ ಯಾವ್ದು ದೊಡ್ಡದು ಹೇಳಿ? ಯಾವುದು ಚಿಕ್ಕದಿರುತ್ತೋ ಅದೇ ದೊಡ್ಡದು. ಸೊ ದೇರ್ ಫಾರ್ ನಾವೇನು ಮಾಡ್ಬೋದು? ಇದು ದೊಡ್ಡದು. ಮೈನಸ್ ಇರೋದ್ರಿಂದ ಏನು 1/-3 ಈಸ್ ಲೆಸ್ ದ್ಯಾನ್ -1/4 ಅಂತ ನಾವು ಡೈರೆಕ್ಟಾಗಿ ಬರಿಬೋದು. ಈಗ ನೋಡಿ ನೆಕ್ಸ್ಟು 6ನೇ ಲೆಕ್ಕ 5/-11 ಖಾಲಿ ಬಾಕ್ಸ್ ಇದೆ. -5/11 ಇಲ್ಲಿ ನೀನು ಅಂಶದಲ್ಲಿ ಹಾಕು ಛೇದದಲ್ಲಿ ಹಾಕೋದು ಮೈನಸ್ಸೇ ಇರುತ್ತೆ.
ಹಾಗಾಗಿ ನಾವೇನು ಮಾಡ್ಬೋದು ಇಲ್ಲಿ ಈಸ್ ಈಕ್ವಲ್ ಟು ಅಂತ ಹಾಕ್ಕೋಬೋದು ನಾವು, ಹೌದಾ? ಈಸ್ ಈಕ್ವಲ್ ಟು ಅಂತ ಹಾಕ್ಕೊಂಡ್ರೆ ಮುಗಿಯುತ್ತೆ. ನೆಕ್ಸ್ಟು 7ನೇ ಲೆಕ್ಕ, ಇಲ್ಲಿ 0 ಇದು ಚಿಕ್ಕದು ದೊಡ್ಡದು ಅಂತ ಕೊಟ್ಟಿದ್ದಾರೆ. ಈಗ ನೋಡಿ ಋಣ ಭಾಗಲಬ್ಧ ಇದೆಯಲ್ಲ, ಅದು ಯಾವಾಗಲೂ 0ಗಿಂತ ಚಿಕ್ಕದೆ, ಹಾಗಾಗಿ ಇಲ್ಲಿ 0ನೇ ದೊಡ್ಡದು. ಸೊ 0 ಗ್ರೇಟರ್ ದ್ಯಾನ್ -7/6 ಅಂತ ಬರೆದ್ರೆ ಮುಗಿಯುತ್ತೆ.